ಕಡಂಗ ಪಟ್ಟಣದ ಅಭಿವೃದ್ಧಿಗೆ ಸಂಬಂಧಪಟ್ಟ ಪಟ್ಟಣದಲ್ಲಿ ವಾಹನ ನಿಲುಗಡೆ, ಅಂಗಡಿ ಪರವಾನಗಿ, ಪ್ಲಾಸ್ಟಿಕ್ ಮುಕ್ತಗೊಳಿಸುವುದು ಮತ್ತಿತರ ಚರ್ಚೆಗಳನ್ನು ನಡೆಸಲು ನರಿಯಂದಡ ಗ್ರಾಮ ಪಂಚಾಯಿತಿ ಹಾಗೂ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವತಿಯಿಂದ ಜಂಟಿ ಸಭೆಯನ್ನು ಕಡಂಗದ ಶಾದಿ ಮಹಲ್ನಲ್ಲಿ ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಸಾರ್ವಜನಿಕರು ಹಲವಾರು ಸಮಸ್ಯೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಅಧ್ಯಕ್ಷತೆಯನ್ನು ನರಿಯಂದಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕಾವೇರಮ್ಮ ವಹಿಸಿದ್ರು. ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಮಾತನಾಡಿ, ಪಟ್ಟಣದ ಪಶುವೈದ್ಯ ಶಾಲಾ ಸಮೀಪದಲ್ಲಿ ಅಥವಾ ಸರ್ಕಾರಿ ಕಟ್ಟಡದಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗುವುದು ಎಂದರು. ಮಾಜಿ ಸದಸ್ಯ ಕೋಡಿರ ಪ್ರಸನ್ನ ತಮ್ಮಯ್ಯ ಮಾತನಾಡಿ, ಕಸ ವಿಲೇವಾರಿ ಎಲ್ಲ ಕಡೆ ದೊಡ್ಡ ಸಮಸ್ಯೆಯಾಗಿದ್ದು ನಮ್ಮ ಪಟ್ಟಣದಲ್ಲೂ ಇದೊಂದು ದೊಡ್ಡ ಸಮಸ್ಯೆಯಾಗಿದೆ ಎಂದರು. ಪ್ರಮುಖವಾಗಿ ಪಟ್ಟಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗುತ್ತೆ ಅಂತ ವಿರಾಜಪೇಟೆ ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಸಿಸಿ ತಿಳಿಸಿದ ಮೇರೆಗೆ ಪಂಚಾಯಿತಿ ವತಿಯಿಂದ ಆಗಸ್ಟ್ 15ರ ಒಳಗೆ ಕಡಂಗದ ಎಲ್ಲ ಕಡೆಯಲ್ಲೂ ವಾಹನ ನಿಲುಗಡೆ ಸೂಚನಾ ಫಲಕವನ್ನು ಅಳವಡಿಸಲಾಗುತ್ತೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಸುಬೀರ್ ಸಿಇ, ಜಮಾತ್ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್, ಪಿಡಿಒ ಆಶಾ ಕುಮಾರಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಾಂಡಾಡ, ರಾಣಿ ಗಣಪತಿ, ವಾಣಿ, ಮೊಹಮ್ಮದ್, ವಿರಾಜಪೇಟೆ ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಸಿಸಿ, ವಾಣಿಶ್ರೀ ಬಿಎಸ್, ಸಂದೀಪ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ. ಪಂಚಾಯತಿಯಲ್ಲಿ ಅಧಿಕಾರ ತೆಗಿಬೇಕಾದ್ರೆ ಕಡಂಗ 200 ಮೀಟರ್ ಕಡಿಮೆ ಇತ್ತು. ಏನ್ ವ್ಯವಸ್ಥೆ ಮಾಡಬೇಕಂತೇಳಿ ಮೊದಲೇ ತಿಳಿದ್ಬಿಟ್ಟು ನಮಗೆ ಏನ್ ಪ್ರಾಬ್ಲಮ್ ಆಗ್ತಿದ್ರೆ ಬೆಂಗಳೂರಿಂದ ಬರೋ ಬಸ್ಗಳು KSRTC ಬಸ್ 2 ಬಸ್ ನಿಲ್ಸಿದ್ರು. ಇಲ್ಲಿ ಏನಂತಂದ್ರೆ ನಾವು ಟ್ರಾಫಿಕ್ ಮೆಜೆಸ್ಟಿಕ್ ತರ್ತೀವಿ, ಕಡಂಗ ದಾಟ್ಲಿಕ್ಕೆ ಆಗ್ಲಿಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. ನಮಗೆ ಕಡಂಗ ದಾಟ್ಸ ಮೇನ್ ಪ್ರಾಬ್ಲಮ್ ಇತ್ತು. ಆಟೋದಲ್ಲಿ ಇಲ್ಲೊಂದು ಚರಂಡಿ ಇತ್ತು, ಅಂಗಡಿ ಮುಂದೆ ಒಂದು ಚರಂಡಿ ಇತ್ತು, ಡೈಲಿ ಸೊಳ್ಳೆಗಳೇ. ಆಟೋ ಆದ್ರೆ ಈ ಕಡೆ ರೋಡ್ ಮಧ್ಯೆ ನಿಲ್ಲಿಸೋದು, ಬಸ್ ದಾಟೋದಿಲ್ಲ. ಫಸ್ಟ್ ಗ್ರಾಂಟ್ ಸುಮಾರು 4.5 ಲಕ್ಷ ರೂಪಾಯಿ ತೆಗೆದುಕೊಂಡು ಈ ಪಂಚಾಯತ್ ಎಲ್ಲ ಒಳಚರಂಡಿ ಇನ್ನೂ ಮುಗ್ದಿಲ್ಲ, ಇನ್ನೊಂದು ರೌಂಡ್ ಕೆಲಸ ಉಂಟು ಆಗಿದ್ರೆ ಇಲ್ಲಿಂದ ಪೂರ್ತಿ ಒಳಚರಂಡಿ ವ್ಯವಸ್ಥೆ ಮುಗೀತದೆ. 1 ಮೀಟರ್ ಅಗಲ ಮಾಡಿದೆ. ಪಾರ್ಕಿಂಗ್ ಅನ್ನ ಕರೆಕ್ಟ್ ನಿಲ್ಸಿದ್ರೆ ಒಂದು ಗಾಡಿ ನಿಲ್ಬಹುದು ಸೈಡಲ್ಲಿ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸೈಡ್ ತೋಟದವರು ಕೂಡ ಕಡಿತಾ ಇಲ್ಲ, ಏನೋ ಒಂದು ಕಟ್ಟಿಂಗ್ಸ್ ಬಂದ್ರು ಇದ್ದಾರೆ, ಮಫ್ತಿಲಿ ಇರ್ತಾರೆ, ಯೂನಿಫಾರ್ಮ್ ಇರ್ತಾರೆ. ಬೇಕಾದ್ರೆ ಕೆಲವರು ನೋಡಿರ್ತೀರ, ಡೈಲಿ ಮಿಸ್ ಮಾಡ್ತಾರೆ, ಬರ್ತಾ ಇರ್ತಾರೆ. ಬೇಕಾದ್ರೆ ನಾನು ಅವ್ರಿಗೆ ಹೇಳ್ತೀನಿ, ಡೈಲಿ ರಾತ್ರಿ ಪೊಲೀಸ್ ಬಂದಿದ್ದಾರೆ. ನಾನು ಅವರಿಗೆ ಈ ತರ ಪ್ಲೇಸ್ಗಳು ನೀವು ನನಗೆ ಇನ್ಫಾರ್ಮೇಶನ್ ಕೊಟ್ಟರೆ ನಮ್ಮವ್ರು ಬರೋಕ್ಕೆ ಈಸಿ ಆಗುತ್ತೆ. ಬಂದ್ಬಿಟ್ಟು ಪ್ರತಿದಿನ ಬೇಕಾದ್ರೆ ವಿಸಿಟ್ ಮಾಡ್ತಾರೆ. ಇಲ್ಲಿಗೆ ಆಕ್ಟಿವಿಟೀಸ್ ಇದೆ ಅಂತ ಅಲ್ಲೇ ಕಟ್ ಮಾಡ್ಬೋದು, ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಮೇಲೆ ಡೇ ಟೈಮಲ್ಲಿ ಅವ್ರು ತಿಂಗಳಿಗೆ 2 ಸತಿ ವಿಲೇಜ್ ಬಿಟ್ಟು ಅವ್ರು ಬರ್ತಾರೆ. ರಾಜೇಶ್ ಅಂತ ಒಬ್ರು ಇದ್ದಾರೆ, ಮತ್ತೆ ಅನೀಫ್ ಅಲ್ಲ ಸ್ಟೀಫನ್ ಅಂತ ಇಬ್ಬರಿದ್ದಾರೆ. ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಪಟ್ಟು ಗ್ರಾಮದಲ್ಲಿ ವಾಹನ ನಿಲುಗಡೆ, ಪ್ಲಾಸ್ಟಿಕ್ ಮುಕ್ತಗೊಳಿಸುವುದು, ಅಂಗಡಿ ಪರವಾನಗಿ ಈ ಕುರಿತು ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲು ದಿನಾಂಕ 1/8/2024 ಗುರುವಾರ ದಿವಸದಂದು ಪೂರ್ವಾಹ್ನ 11 ಗಂಟೆಗೆ ಅರಪಟ್ಟು ಗ್ರಾಮದ ಶಾದಿ ಮಹಲ್ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವತಿಯಿಂದ ಜಂಟಿ ಸಭೆಯನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕ ಪ್ರಕಟಣೆ ಸಂಬಂಧಪಟ್ಟವರು ಮೇನು ಈ ಪಟ್ಟಣ ಈ ನಮ್ಮ ಟೌನ್ ಏನಿದೆ ಅವರಿಗೆ ಮಾತ್ರ ನಮ್ಮ ಕಸ್ಟಮರ್ನ ಬೈಯಲಿಕ್ಕೆ ಆಗೋದಿಲ್ಲ. ನಮ್ಮ ಕಸ್ಟಮರ್ ತಂದು ನಮ್ಮ ಅಂಗಡಿ ಮುಂದೆ ನಿಲ್ಲಿಸಿ ನೀವು ತೆಗೀರಿ ಅಂತ ಹೇಳಿದ್ರೆ ನಾಳೆ ನೀವು ಅಂಗಡಿ ಸಾಮಾನಿಗೆ ಬರೋದಿಲ್ಲ. ಅದಕ್ಕೆ ನಿಮ್ಮ ಯೂನಿಫಾರ್ಮ್ ಕಂಡ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಸರ್. ನೀವು ಈ ಕಡೆ ತಲೆ ಹಾಕದಿದ್ದರೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಹಿಂಗೆ ಇರ್ತದೆ. ಪಂಚಾಯತಿಯವರು ಅಷ್ಟೇ ನಿಮ್ಮ ಜೊತೆ ಕೈ ಜೋಡಿಸ್ಬೇಕು. ನಾವು ವ್ಯಾಪಾರ ಮಾಡ್ತೀವಿ, ನಮಗೆ ನೀವು ಏನು ಹೇಳ್ತೀರಾ ಅದೆಲ್ಲ ನಾವು ಗ್ಯಾರಂಟಿ ಮಾಡ್ತೀವಿ. ನಮ್ಮಿಂದ ಆಗಲ್ಲ, ನಾವು ಆಗೋದಿಲ್ಲ ಅಂತ ಹೇಳೋದಿಲ್ಲ. ನಾವು ನಮ್ಮ ಸಹಕಾರ ಇಲ್ಲದಿದ್ದರೆ ನಿಮಗೂ ಆಗಲ್ಲ, ನಿಮ್ಮ ಸಂಘ ನಮಗೂ ಆಗಲ್ಲ. ಅದಕ್ಕೊಂದು ಯಾರೇನು ಮಾಡಿ ಕೊಡಿಸಿಲ್ಲ. ನಮ್ಮ ಕಡೆ ಎಲ್ಲ ಸುಮಾರು ಬಾಡಿಗೆಗೆ ಕೊಡ್ತಾ ಇದ್ದಾರೆ ಸುಮಾರು ಜನ. ಆ ಬಾಡಿಗೆ ಕೊಡೋರಲ್ಲಿ ಕಸಕ್ಕೆ ಆದೊಂದು ಹಾಕ್ಲಿಕ್ಕೆ ಇರುವ ಜಾಗ ಅವರು ಕೊಡ್ತಾ ಇಲ್ಲ. ಅದನ್ನೆಲ್ಲ ತಂದುಬಿಟ್ಟು ನಮ್ಮ ಹೈನ್ಮನೆಗೆ ಹೋಗುವಂಥದ್ದು ಒಂದು ದಾರಿ ಇದೆ, ಅದು ದೇವರ ಕಾಡು. ಅಲ್ಲಿ ಈಗ ಬೇಕಾದ್ರೆ ನೀವು ಬರ್ಬೋದು, ಹೋಗ್ಲಿಕ್ಕೆ ಆಗಲ್ಲ. ವಾಸನೆ ಬಂದು ಪ್ಲಾಸ್ಟಿಕಲ್ಲಿ ಇರುವ ವೇಸ್ಟ್ಗಳನ್ನೆಲ್ಲ ಹಾಕ್ತಾರೆ, ತಂದುಬಿಟ್ಟು ಅಲ್ಲಿ ಸುರಿತಾರೆ. ಅಲ್ಲಿ ಒಂದು ಪಂಚಾಯತಿ ವತಿಯಿಂದ ಒಂದು ಮೋರಿ ಮಾಡಿದ್ದೀವಿ. 11 ಗಂಟೆ ಮೇಲೆ ಗಾಂಜಾ ಮತ್ತು ಡ್ರಗ್ಸು ಸುಮಾರು ಇಲ್ಲಿ ನಡೀತಾ ಇದೆ, ಮಾಹಿತಿ ಬಂದಿದೆ. ನಮ್ಮ ಕೈಲೇನು ಮಾಡೋಕ್ಕಾಗೋದಿಲ್ಲ. ನೀವು ನೈಟು ಪೆಟ್ರೋಲ್ ಬಂದು ನೀವು ಅದಕ್ಕೆ ಕ್ರಮ ತಗೊಳ್ಬೇಕು. ಸ್ವಲ್ಪ ಹೆಚ್ಚಾಗಿದೆ. ಅವತ್ತೊಂದು ಪ್ರಾಬ್ಲಮ್ ಆಗಿ ನಿಮಗೆ ಮಾಹಿತಿ ಬಂದಿದ್ದಾರೆ. ಅದ್ರ ಮೇಲೆ ಪೊಲೀಸರು ಈ ಕಡೆ ಬರ್ತಾನೇ ಇಲ್ಲ.
ಬೇಯಾದರೂ ಈ ಪೊಲೀಸ್ ವೆರಿಫೈ ಬರಬೇಕು, ಪಾರ್ಕಿಂಗ್ ಸಮಸ್ಯೆ ಅನ್ನೋ ನಿಮಗೆ ಅದನ್ನು ಫೈನ್ ಕೊಟ್ಟು ಅದು ನಿಮಗೆ ಸಮಸ್ಯೆಯನ್ನು ಮುಗಿಸ್ಬೋದು. ಇದು ನಿಮ್ಮ ಗಮನಕ್ಕೆ ಇರಬೇಕು. ಈ ಡ್ರಗ್ಸ್ದು ಗಾಂಜಾಗೆ ಜಾಸ್ತಿ ಆಗಿದೆ ಈ ಕಡೆ ಈ ಸುತ್ತಮುತ್ತ ಜಾಸ್ತಿ ಆದರೂ ನಮ್ಮ ಈ ಪ್ರಾಪರ್ಟಿ ಒಳಗಡೆ ನಮಗೆ ರಾತ್ರಿ 1 ಗಂಟೆ 2 ಗಂಟೆ ಬರೋಕ್ಕಾಗೋದಿಲ್ಲ. ಅದು ಮೀಟಿಂಗ್